60 ಲೀಟರ್ ಎದೆ ಹಾಲನ್ನ ಸರ್ಕಾರಿ ಆಸ್ಪತ್ರೆಗೆ ದಾನ ಮಾಡಿದ ಜ್ವಾಲಾ ಗುಟ್ಟ. ದಾನಿಗಳು ಎದೆ ಹಾಲು ಅಕಾಲಿಕ ಶಿಶುಗಳಿಗೆ ಎಷ್ಟು ಮುಖ್ಯ. ಅನೇಕ ಮಕ್ಕಳು ಜನಿಸಿದ ತಕ್ಷಣ ತಾಯಿಯ ಎದೆ ಹಾಲಿನಿಂದ ವಂಚಿತರಾಗ್ತಾರೆ. ಅದರಲ್ಲೂ ಅಕಾಲಿಕ ಜನನದಿಂದಾಗಿ ಮಗುವಿಗೆ ತಾಯಿಯ ಹಾಲು ಲಭ್ಯವಿರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ದಾನಿಗಳು ಎದೆ ಹಾಲು ಮಗುವಿಗೆ ಸಹಕಾರಿಯಾಗಿದೆ. ಬ್ಯಾಡ್ಮಿಂಟನ್ ಚಾಂಪಿಯನ್ ಮತ್ತು ಒಲಿಂಪಿಯನ್ ಜ್ವಾಲಾ ಗುಟ್ಟ ಅವರು ತಮ್ಮ ಮೊದಲ ವರ್ಷದ ತಾಯ್ತನದ ಆಳವಾದ ವೈಯಕ್ತಿಕ ಮತ್ತು ಪ್ರಭಾವಶಾಲಿ ಪ್ರಮಾಣವನ್ನು ಹಂಚಿಕೊಂಡಿದ್ದಾರೆ. ಮೇ 14ರಂದು ಜ್ವಾಲಾ ಹೈದರಾಬಾದ್ ಮತ್ತು ಚೆನ್ನೈನ ಸರ್ಕಾರಿ ಆಸ್ಪತ್ರೆಗಳಿಗೆ ಸುಮಾರು 60 ಲೀಟರ್ ಎದೆ ಹಾಲನ್ನು ದಾನ ಮಾಡಿರುವುದಾಗಿ ಬಹಿರಂಗಪಡಿಸಿದ್ದಾರೆ. ಇದು ನವಜಾತ ಶಿಶುಗಳ ಆರೈಕೆಯಲ್ಲಿ ನಿರ್ಣಾಯಕ ಅಗತ್ಯವನ್ನ ಎತ್ತಿ ತೋರಿಸಿದೆ. ಈ ಎದೆ ಹಾಲು ದಾನ ಎಷ್ಟು ಮುಖ್ಯ, ಇದರ ಪ್ರಾಮುಖ್ಯತೆಯ ಬಗ್ಗೆ ನಾವಿಲ್ಲಿ ತಿಳಿಯೋಣ. ಜ್ವಾಲಾ ಗುಟ್ಟ ಮತ್ತು ಅವರ ಪತಿ ನಟ ವಿಷ್ಣು ವಿಶಾಲ್ ಏಪ್ರಿಲ್ 2025ರಲ್ಲಿ ಹೆಣ್ಣು ಮಗುವಿಗೆ ಜನ್ಮವಿತ್ತರು. 1 ವರ್ಷದ ಪ್ರವಾಸದ ನಂತರ ಜ್ವಾಲಾ ಇತರ ತಾಯಂದಿರನ್ನ ಪ್ರೋತ್ಸಾಹಿಸಲು ಎದೆ ಹಾಲು ದಾನ ಮಾಡುವ ಬಗ್ಗೆ ಮಾತನಾಡಿದರು. ಎಕ್ಸ್ನಲ್ಲಿ 2 ಫೋಟೋಗಳನ್ನು ಹಂಚಿಕೊಂಡ ಜ್ವಾಲಾ ಎದೆ ಹಾಲು ತುಂಬಿದ ಡಜನ್ ಗಟ್ಟಲೆ ಅಚ್ಚುಕಟ್ಟಾಗಿ ಸಂಘಟಿತ ಶೇಖರಣಾ ಚೀಲಗಳನ್ನು ಪ್ರದರ್ಶಿಸಿದರು. ತಮ್ಮ ವಿವರವಾದ ಪೋಸ್ಟ್ನಲ್ಲಿ ಸಣ್ಣ ಪ್ರಮಾಣದ ಹಾಲು ಸಹ ಶಿಶುವಿನ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ ಎಂದರು. ನನ್ನ ಪ್ರಸವ ನಂತರದ ಮೊದಲ ವರ್ಷದಲ್ಲಿ ನಾನು ಹೈದರಾಬಾದ್ ಮತ್ತು ಚೆನ್ನೈನ ಸರ್ಕಾರಿ ಆಸ್ಪತ್ರೆಗೆ ಸುಮಾರು 60 ಲೀಟರ್ ಎದೆ ಹಾಲನ್ನು ದಾನ ಮಾಡಿದ್ದೇನೆ ಎಂದು ಅವರು ಬರೆದುಕೊಂಡಿದ್ದಾರೆ. ಇದು ಏಕೆ ಮುಖ್ಯ? ಕೇವಲ 100 ಮಿಲಿಮೀಟರ್ ದಾನ, ಒಂದು ಹಾಲು, ಒಂದು ಸಣ್ಣ ಕೆಜಿಗೆ ಮಗುವಿಗೆ ಹಲವಾರು ದಿನಗಳವರೆಗೆ ಆಹಾರವನ್ನ ನೀಡಬಹುದು. ಈ ದಾನವು ಎನ್ಐಸಿಯು ದರದಲ್ಲಿರುವ ಡಜನ್ ಗಟ್ಟಲೆ ಶಿಶುಗಳಿಗೆ ಬೆಂಬಲ ನೀಡಬಲ್ಲದು ಎಂದು ಜ್ವಾಲಾ ಹೇಳಿದರು. ನ್ಯೂಸ್ ಬ್ಯೂರೋ, ಪ್ರಶಾಂತ್ ಟಿವಿ, ಬೆಂಗಳೂರು.